ಸೊ ಈ ವಿಡಿಯೋದಲ್ಲಿ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ನ ನಾವು ಪ್ರೀಮಿಯರ್ ಪ್ರೋ ಯಾವ ಥರ ಕ್ರಿಯೇಟ್ ಮಾಡೋ ಅಂತ ನೋಡೋಣ. ಯೂಶ್ವಲಿ ನಾವು ಒಂದು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೇಕಾದ್ರೆ ಪ್ಲೈನ್ ಆಗಿ ವೈಟ್ ಅಥವಾ ನಾನು ಯೂಶ್ವಲಿ ಯೂಸ್ ಮಾಡೋ ಸಿಂಪಲ್ ವೈಟ್ ಯೂಸ್ ಮಾಡ್ತೀನಿ. ಬಟ್ ಇದೇ ರೀತಿ ತುಂಬ ವೀಡಿಯೋಸ್ಗೆ ಬೇರೆ ಬೇರೆ ಥರ ನೀವು ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ನ ಯಾವ ಥರ ನಾವು ಪ್ರೀಮಿಯರ್ ಪ್ರೋ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಅದಕ್ಕೆ ನಾವು ಯೂಶ್ವಲಿ ಫಸ್ಟ್ ಕಲರ್ ಮ್ಯಾಟ್ನ ಕ್ರಿಯೇಟ್ ಮಾಡೋಣ. ಇಲ್ಲಿ ನ್ಯೂ ಐಟಮ್ಗೆ ಹೋಗ್ಬಿಟ್ಟು ಕಲರ್ ಮ್ಯಾಟ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕೇಳುತ್ತೆ. ಸೊ ಯೂಶ್ವಲಿ ನಾನು ವೈಟ್ ಯೂಸ್ ಮಾಡ್ತೀನಿ ಯಾವಾಗಲೂ, ಮೋಸ್ಟ್ ಆಫ್ ದ ಟೈಮ್. ಸೊ ಅದನ್ನ ಡ್ರ್ಯಾಗ್ ಮಾಡಿ ಟೈಮ್ ಲೈನ್ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, ದಿಸ್ ಈಸ್ ಯೂಶ್ವಲಿ ನಾವು ಮಾಡೋದು. ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ, ಸೊ ಇದೇ ತರ ಒಂದು ನಮಗೆ ಗ್ರೇಡಿಯಂಟ್ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ ಇವಾಗ ನಾನು ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ರ್ಯಾಂಪ್ ಅಂತ ಒಂದು ಎಫೆಕ್ಟ್ ಐತೆ. ಸೊ ಅದನ್ನ ಡ್ರ್ಯಾಗ್ ಮಾಡಿ ನಿಮ್ ಆ ಕಲರ್ ಮ್ಯಾಟ್ ಮೇಲೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದ ತಕ್ಷಣ ನೋಡಿ ಈ ತರ ನಮಗೆ ಗ್ರೇಡಿಯಂಟ್ ಲೈಕ್ ಬ್ಯಾಕ್ ಗ್ರೌಂಡ್ ಸಿಕ್ತು. ಲೈಕ್ ಹಾಫ್ ಆಫ್ ದ ಕಲರ್ ಬಂದು ನಮ್ ವೈಟ್, ಲೈಕ್ ಬಿಲೋ ಆಫ್ ಬಂದು ನಮಗೆ ವೈಟ್ ಇದೆ, ಎರಡು ಮರ್ಜ್ ಆಗಿರೋ ತರ ಇರುತ್ತೆ. ಸೊ ನೀವು ಕೆಳಗಡೆ ಬಂದು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರ ಬ್ಲೂ ತರ, ಸ್ವಲ್ಪ ಬ್ಲೂ ಮತ್ತೆ ಕೆಳಗಡೆ ನಾನು ಸ್ವಲ್ಪ ಡಾರ್ಕ್ ಬ್ಲೂ ತರ ಕೊಡೋಣ. ಓಕೆ, ಸ್ವಲ್ಪ ಡಾರ್ಕ್. ಓಕೆ, ಈ ತರ ಒಂದು ಗ್ರೇಡಿಯಂಟ್ ಬ್ಯಾಕ್ ಗ್ರೌಂಡ್ ನ ನೀವು ಕ್ರಿಯೇಟ್ ಮಾಡಿ. ಡಿಪೆಂಡ್ ಅಪಾನ್ ನಿಮ್ಗೆ ಯಾವ ಕಲರ್, ಟೂ ಕಲರ್ಸ್ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಅದನ್ನ ಯೂಸ್ ಮಾಡಿ ಈ ತರ ಗ್ರೇಡಿಯಂಟ್ ಇದು ಮಾಡ್ಕೋದು. ಮತ್ತೆ ಮೇನ್ ಪಾಯಿಂಟ್ ಏನಂದ್ರೆ, ಸೊ ನೀವು ಅಡ್ಜಸ್ಟ್ ಮಾಡ್ಕೋದು. ಇಲ್ಲಿ ಗೊತ್ತಾಗ್ತಿದೆ ಅಲ್ಲ, ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಪಾಯಿಂಟರ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಡ್ರ್ಯಾಗ್ ಮಾಡಿದ್ರೆ ಈ ತರ ನಮಗೆ ಆ ಲೈಟ್ ಕಲರ್ ಮೇಲ್ಗಡೆ ಯಾವ ಕಲರ್ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅದು ತುಂಬಾ ಅಕ್ಯುಪೈ ಆಗುತ್ತೆ ಕೆಳಗಡೆ. ಸೊ ಅದೇ ರೀತಿ ಕೆಳಗಡೆ ಡಾರ್ಕ್ ಕಲರ್ ಕೊಟ್ಟಿರ್ತೀವಲ್ವಾ, ಇದನ್ನ ಹಿಂಗ್ ನಾವು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಈ ತರ ನಮ್ಗೆ ಬರುತ್ತೆ. ಇವಾಗ ನೋಡಿ ನಾವು ಲೀನಿಯರ್ ರ್ಯಾಂಪ್ ಅಂತ, ಇದೇ ತರ ಗ್ರೇಡಿಯಂಟ್ ಅಂತ ಕೊಟ್ರೆ ಈ ತರ ನೋಡಿ ನಾವು ಮೇಲ್ಗಡೆ ಯಾವ ಕಲರ್ ಅದು ಸ್ವಲ್ಪ ಈ ತರ ಬಲ್ಜ್ ಆಗಿ ಒಂದು ಸರ್ಕಲ್ ತರ ನಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ನಾವು ಈ ತರ ಎನ್ಲಾರ್ಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ತರ ಸೆಂಟ್ರಲ್ ಇಟ್ಟು ಇದನ್ನ ಸೈಜ್ನ ಈ ತರ ಸ್ವಲ್ಪ ದೊಡ್ಡದು ಮಾಡಿ ನಾವು ಲೈಕ್ ಆ ಕಡೆ ಫೋರ್ ಕಾರ್ನರ್ ಅಲ್ಲೂ ಆ ಬ್ಲ್ಯಾಕ್ ಡಾರ್ಕ್ ಕಲರ್ ನಾವು ಯೂಸ್ ಮಾಡ್ಬೋದು. ಸೊ ಇದು ನಿಮ್ಗೆ ಬಿಟ್ಟು ನೀವು ನಿಮ್ಗೆ ಯಾವ ತರ ಲೈಕ್ ಇಷ್ಟ ಆಗುತ್ತೆ ಆ ತರ ನೀವು ಈ ತರ ಗ್ರೇಡಿಯಂಟ್ ಲೈಕ್ ಚೂಸ್. ಮೇಜರ್ಲಿ ನೀವು ಒಂದು ಡಾರ್ಕ್ ಕಲರ್, ಒಂದು ಲೈಟ್ ಕಲರ್ ಇದೆರಡು ತಗೊಂಡ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ನೀವು ಈ ತರ ಯೂಸ್ ಮಾಡ್ಬೋದು. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ತರ ಒಂದು ಗ್ರೇಡಿಯಂಟ್ ಬ್ಯಾಕ್ ಗ್ರೌಂಡ್ ನ ಕ್ರಿಯೇಟ್ ಮಾಡೋಂತ ಗೊತ್ತಾಯ್ತು ಅಂತ ಅನ್ಕೊಂಡಿ. ಸಿಂಪಲ್ ಅಷ್ಟೇ. ಇದೇ ತರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.